ಫಾರ್ ರಮಣ ಸರ್ ಆ್ಯಂಡ್ ರಾಜಶೇಖರ್ ಸರ್. ಮತ್ತು KPTCL ಇದೆ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು. ಯಾವಾಗ ಜಸ್ಟ್ ಹಾಗೆ ಯೂಟ್ಯೂಬಲ್ಲಿನೇ ನಾನು ನೋಡಿದ್ದು ಇದು ಸಾಯಿ ವೇದ. ಹಾಗೆ ಸರ್ಚ್ ಮಾಡ್ತಾ ಇದ್ದಾಗ ವೀಡಿಯೋಸ್ ನೋಡಿದೆ. ಫಸ್ಟ್ ಆಫ್ ಆಲ್ ಈಗ ಯಾವುದೇ ಎಕ್ಸಾಮ್ ಆಗಿರಲಿ, ನಾವು ಅದನ್ನು ಕ್ರ್ಯಾಕ್ ಮಾಡಬೇಕಂತ ಹೇಳಿದರೆ ನಾವು ಅದ್ರ ಕಡೆ ಫುಲ್ಲು ಫೋಕಸ್ ಮಾಡಬೇಕಾಗುತ್ತೆ. ಬೇರೆ ಎಲ್ಲದನ್ನು ಸೈಡಲ್ಲಿಟ್ಟು ಆ ಎಕ್ಸಾಮ್ನ ನಾವು ಈ ಸಲ ಕ್ರ್ಯಾಕ್ ಮಾಡಲೇಬೇಕು ಅನ್ನೋ ಒಂದು ಥಾಟ್ ಇಟ್ಕೊಂಡು ನಾವು ಸ್ಟಾರ್ಟ್ ಮಾಡಬೇಕು. ಅದೇ ಥರ ನಾನು ಈ ಎಕ್ಸಾಮ್ನ ನಾನು ಪಾಸ್ ಮಾಡಲೇಬೇಕು, ಹೇಗಿದ್ರೂ ಪೋಸ್ಟ್ ಚೆನ್ನಾಗೇ ಇದೆ ವುಮೆನ್ಸ್ಗೆ, ಸೊ ನಾನು ಟ್ರೈ ಮಾಡಲೇಬೇಕು ಆಗೋದಾಗಲಿ ಅಂತ ಹೇಳಿಬಿಟ್ಟು ಹಾಗೆ ಸರ್ಚ್ ಮಾಡುವಾಗ ನಾನು ಸಾಯಿ ವೇದ ಇದನ್ನು ನೋಡಿದೆ. ಫಸ್ಟ್ ನಾವು ಮೆಟೀರಿಯಲ್ನ ನಾವು ನೋಡ್ಕೋಬೇಕು ಅಂತ ನೋಡಿದಾಗ ರಾಜಶೇಖರ್ ಸರ್ ತುಂಬ ಚೆನ್ನಾಗಿ ಮೆಟೀರಿಯಲ್ಸ್, ಅದು ಜಸ್ಟ್ ಯಾವ ಥರ ಅನ್ನಿಸ್ತಿತ್ತು ಅಂದರೆ ಈಗ ಜಾಯಿನ್ ಆಗಿಬಿಡ್ಬೇಕು, ನಾನು ಇಲ್ಲೇ ಜಾಯಿನ್ ಆಗಬೇಕು, ಈ ಜಸ್ಟ್ ಫ್ರೀ ವಿಡಿಯೋದಲ್ಲೇ ಇಷ್ಟು ಹಿಂಟ್ಸ್ ಇದೆ ಅಲ್ವಾ ನಮಗೆ, ಇನ್ನು ಅದರೊಳಗಡೆ ಹೋದಾಗ ಇನ್ನು ಎಷ್ಟು ನಮಗೆ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಅವ್ರನ್ನ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿ ಇದು ರೆಕಾರ್ಡಿಂಗ್ ವಿಡಿಯೋಸ್ ಎಲ್ಲ ಸಿಗ್ತಾ ಇತ್ತು. ಎಷ್ಟು ಟೀಚರ್ಸ್ ಥರನೇ ಇಲ್ಲ, ಫ್ರೆಂಡ್ ಥರ ಟ್ರೀಟ್ ಮಾಡ್ತಾಯಿದ್ರು. ಯಾವುದೇ ಡೌಟ್ಸ್ ಇರಲಿ ಏನೇ ಇರಲಿ ಕಾಲ್ ಮಾಡಿ, ಮತ್ತು ಇದರಲ್ಲೆಲ್ಲ ವಾಟ್ಸಪ್ಪಲ್ಲೆಲ್ಲ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತಾಯಿದ್ರು. ಇಷ್ಟು ವೀಕ್ಲಿ ಒನ್ಸ್ ಟೆಸ್ಟ್ ಇರುತ್ತೆ ಸಾಯಿ ವೇದದಲ್ಲಿ, ಸೊ ಅದಕ್ಕೆ ಪ್ರಿಪೇರ್ ಆಗೋದೇ ಆಗಿಬಿಡುತ್ತೆ. ನಾವು ಅದಕ್ಕೇ ಮುಂಚೆನೇ ಜಾಯಿನ್ ಆಗಿಬಿಟ್ಟು ಕ್ಲಾಸಸ್ಸೆಲ್ಲ ನೀಟಾಗಿ ಒಂದು ಕ್ಲಾಸ್ ಕೂಡ ಮಿಸ್ ಮಾಡಬಾರ್ದು. ಮತ್ತು ಸಾಯಿ ವೇದದ ಬಗ್ಗೆ ಹೇಳ್ಬೇಕಂದ್ರೆ ನಿಜವಾಗ್ಲೂ ನೀವು ಯಾವ ಕೋಚಿಂಗ್ ಸೆಂಟರಲ್ಲಿ ತೊಗೊಂಡು, ನಾನು ತುಂಬ ಜನ ಕೇಳಿದ್ದೀನಿ, ನಾನು ಆಲ್ರೆಡಿ ಅದು ಬೇರೆ ಕೋಚಿಂಗ್ ಸೆಂಟರಲ್ಲಿ ತೊಗೊಂಡಿದ್ದೀನಿ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಸಾಯಿ ವೇದದಲ್ಲಿ ಬಂದಮೇಲೆ ನನಗೆ ಚೆನ್ನಾಗಿ ಇದಾಗಿರೋದು ಅಂತ ಕೇಳಿದ್ದೀನಿ. ಸೊ ಸಾಯಿ ವೇದ ಹೇಳಬೇಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ನಿಂತ್ಕೊಂಡು ಇವಾಗ ಮಾತಾಡ್ತಾ ಇದ್ದೀನಿ, ನಮ್ಮ ತಂದೆ ತಾಯಿ ನಮ್ಮೂರಲ್ಲೆಲ್ಲ ಒಳ್ಳೆ ಹೆಸರು ತಗೋತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಸಾಯಿ ವೇದನೇ. ಥ್ಯಾಂಕ್ ಯು ಸೋ ಮಚ್ ಸರ್.